ಬೇಕಾ? ಓಕೆ, ಇಬ್ರು ಸೇರಿ ಮಾಡೋಣ. ಓಕೆ ಓಕೆ ಓಕೆ. ಇದು ಇದು ನಂದು, ಇದು ನಿಂದು ಆಯ್ತಾ? ಒಂದೇನಾ? ಹೌದಾ? ಹ್ಞೂ ಸರಿ ಆಯ್ತು, ಬಾ ಗೋಬಿ ಮಾಡೋಣ ಇವಾಗ. ಓಕೆ ಬಾ. ಏನು ಬಂಗಾರಿ ಇದೆಲ್ಲ ಅನ್ಸಿದಿರಲ್ಲ ಮೇಲ್ಗಡೆ? ಇದು ಹಾ. ಇದು ಇದು ಲಯನ್, ಇದು ಟೈಗರ್. ಅದು ಲಯನ್ ಬಂಗಾರ. ಇದು ಕ್ಯಾಟ್ ಕಣೋ. ಅದು ಟೈಗರ್ ಕಣೋ. ಅದು ಕ್ಯಾಟ್, ಇದು ಟೈಗರ್, ಇದು ಎಲಿಫೆಂಟ್. ಇದು ಅಲ್ಲ, ಇದು ಅಲ್ಲ, ಇದು ಇದಲ್ಲ. ಚಿನ್ನಿ ಅದರಲ್ಲಿ ಟೈಗರ್ ಚರಿತ್ ಯಾರು? ಚರಿತ್ ಎಲ್ಲಿ? ಹೇಮಲ್ ಇಲ್ಲಿದ್ದಾನೆ. ಮತ್ತ ಪಪ್ಪ ಪಪ್ಪ ಇಲ್ಲಿದ್ದಾರೆ. ಮಮ್ಮಿ ಮಮ್ಮಿ ಇಲ್ಲಿದ್ದಾರೆ. ಸರಿ ಈಗ ಗೋಬಿ ಮಾಡೋಣ, ಬಾ. ಒಂದ್ ಪಾತ್ರೆಗೆ ಸ್ವಲ್ಪ ನೀರ್ನ ಹಾಕೊಂಡು ಒಂದ್ 4 ರಿಂದ 5 ಒಣಮೆಣಸಿಕಾಯಿನ ತಗೊಂಡಿದೀನಿ. ಅದನ್ನು ಹಾಕೊಂಡು ನೀಟಾಗಿ ಬೇಯಿಸ್ಕೊಂತೀನಿ. ನಿಮ್ಗೆ ಖಾರ ಜಾಸ್ತಿ ಬೇಡ ಅಂತ ಅಂದ್ರೆ 3 ಬ್ಯಾಡಗಿ ಮೆಣಸಿಕಾಯಿನ ತಗೊಳ್ಳಿ, 2 ಖಾರದ ಮೆಣಸಿಕಾಯಿನ ತಗೊಳ್ಳಿ. ಮಕ್ಳೆಲ್ಲ ತಿನ್ನೋದ್ರಿಂದ ಖಾರ ಸ್ವಲ್ಪ ಕಡಿಮೆನೆ ಇರ್ಲಿ. ಅದು ಬೇಯ್ತಿರ್ಲಿ ಅಷ್ಟ್ರೊಳಗಡೆ ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದನೆ ಹಾಕೊಂತಿದೀನಿ. 2 ಇಂಚಷ್ಟು ಶುಂಠಿ, ಹಾಗೇನೆ 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದೀನಿ. 1-2 ಮೀಡಿಯಂ ಸೈಜ್ ಟೊಮ್ಯಾಟೊ ಅದನ್ನು ಸಹ ಕಟ್ ಮಾಡಿ ಹಾಕೊಂಡಿದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಏನ್ ಬೇಯಿಸ್ಕೊಂಡಿದ್ವಿ ಅಲ್ವಾ ಒಣಮೆಣಸಿಕಾಯಿ, ಅದನ್ನು ಸಹ ಹಾಕೊಂಡು ಅದೇ ನೀರ್ನ ಸ್ವಲ್ಪ ಹಾಕೊಂಡು ಕ್ಯಾಪ್ ನ ಕ್ಲೋಸ್ ಮಾಡಿ ಸಣ್ಣದಾಗಿ ಫೈನ್ ಪೇಸ್ಟ್ ನ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ 1 ಕಾಲಿಫ್ಲವರ್ ನ ತಗೊಂಡಿದೀನಿ. ಅದನ್ನ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಒಂದೊಂದು ಸ್ಮೂತ್ ಆಗಿರುತ್ತೆ, ಕೈಯಲ್ಲೇ ಕಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಚಾಕು ಸಹಾಯದಿಂದ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಗೆ ನೀರ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ 1-2 ಸಲ ಉಪ್ಪನ್ನ ಹಾಕಿ ನೀಟಾಗಿ ತೊಳೆದು ಅದಾದ್ಮೇಲೆ ಬೇಯಿಸ್ಕೊಳ್ಳಿ. 75% ಬೆಂದ್ರೆ ಸಾಕು, ಫುಲ್ ಬೇಯೋದ್ ಬೇಡ, ನಾವು ಮತ್ತೆ ಎಣ್ಣೆಯಲ್ಲಿ ಕರಿತೀವಿ. ಸೊ ಹಾಗಾಗಿ ಬೆಂದಿರೋ ಅಂತ ಕಾಲಿಫ್ಲವರ್ ನ ಒಂದ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಮತ್ತೆ ಅದಕ್ಕೆ 3-4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ 65 ಮಸಾಲೆ ಇಲ್ಲ ಕಬಾಬ್ ಪೌಡರ್ ಬರುತ್ತಲ್ಲ, ಅದನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನು ನಾನು ಹಾಕೋತಿಲ್ಲ, ಪೌಡರ್ ಅಲ್ಲೇ ಉಪ್ಪು ಎಲ್ಲ ಇರುತ್ತೆ. ಸೊ ಹಾಗಾಗಿ ಉಪ್ಪೇನು ಹಾಕೊಂತಿಲ್ಲ. ಸ್ವಲ್ಪನೇ ನೀರ್ನ ಹಾಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಅಕ್ಕಿ ಹಿಟ್ಟು ಮತ್ತೆ ಮಸಾಲ ಹಾಕಿರ್ತೀವಲ್ಲ, ಅದು ಕಾಲಿಫ್ಲವರ್ಗೆ ನೀಟಾಗಿ ಹಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಗೋಬಿ ರೆಡಿ ಆಗುತ್ತೆ, ಅಂದ್ರೆ ಕರಿಯೋದಿಕ್ಕೆ ರೆಡಿ ಆಗುತ್ತೆ. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಬಿಟ್ಟು ನಾವು ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಅಲ್ಲಿವರೆಗೂ ನಾವು ಗೋಬಿನ ಹಾಕೋದ್ ಬೇಡ. ಎಣ್ಣೆ ನೀಟಾಗಿ ಕಾದ್ಮೇಲೆ ಒಂದೊಂದೇ ಗೋಬಿಗಳನ್ನ ಹಾಕೊಳ್ಳೋಣ. ಸ್ಪೂನ್ ಸಹಾಯದಿಂದನೋ ಅಥವಾ ಕೈ ಸಹಾಯದಿಂದನೋ ಗೋಬಿಗಳನ್ನ ಹಾಕೊಳ್ಳೋಣ. ಕೈಯಲ್ಲಿ ಹಾಕಿದ್ರೆ ಬಿಸಿ ಆಗುತ್ತೆ, ಎಣ್ಣೆ ಆರುತ್ತೆ ಅನ್ನೋ ಭಯ ಇದ್ದವರು ಸ್ಪೂನ್ ಅಲ್ಲಿನೇ ಹಾಕೋಬಹುದು. ಒಂದೊಂದೇ ಗೋಬಿಗಳನ್ನ ಹಾಕಿ ಬಿಡಿ ಬಿಡಿಯಾಗಿ ಬರ್ಲಿ. ಒಂದ್ ಸೈಡ್ ಬೇಯೋ ತನಕ ಮರ್ಚಾಕಕ್ ಹೋಗ್ಬೇಡಿ. ಒಂದ್ ಸೈಡ್ ಬೆಂದ ಮೇಲೆನೆ ನೀಟಾಗಿ ಮತ್ತೆ ಮರ್ಚಾಕಿ ಇನ್ನೊಂದ್ ಸೈಡ್ ಬೇಯಿಸ್ಕೊಬೇಕು. ನಾನಿಲ್ಲಿ ಮೈದಾನ ಯೂಸ್ ಮಾಡಿಲ್ಲ, ಬರೀ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ಗೋಬಿ ಕ್ರಿಸ್ಪಿ ಆಗಿ ಬರುತ್ತೆ. ಸೊ 2 ಸೈಡು ನೀಟಾಗಿ ಗೋಬಿಗಳನ್ನೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಅದನ್ನ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಮಸಾಲಾನ ರೆಡಿ ಮಾಡ್ಕೊಬೇಕು. ನಾನಿಲ್ಲಿ ಸೋಯಾ ಸಾಸ್ ಆಗ್ಲಿ ವೆನಿಗರ್ ಆಗ್ಲಿ ಏನು ಯೂಸ್ ಮಾಡ್ತಿಲ್ಲ. ನಾನು ಮನೆಯಲ್ಲೇನೆ ಮಸಾಲಾ ಎಲ್ಲ ತಯಾರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಏನು ಟೊಮ್ಯಾಟೊ ಮತ್ತೆ ಈರುಳ್ಳಿ ಇದೆಲ್ಲ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದೇ ಸಿಂಪಲ್ ಮಸಾಲ. ಅದಕ್ಕೆ ಒಂದ್ ಸ್ವಲ್ಪ ಸ್ಪೈಸಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ. ಒಂದ್ ಬೌಲಿಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಪೌಡರು ಹಾಗೇನೆ ಒಂದ್ ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಅವೆರಡರಲ್ಲಿ ಒಂದ್ ಯಾವ್ದಾದ್ರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ನೀರ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ. ಹಾಗೇನೆ ಒಂದ್ ಸ್ವಲ್ಪ ಶುಂಠಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದೆರಡನ್ನು ಹಾಕೊಂಡು ಅದ್ರ ಜೊತೆಗೆ ಕ್ಯೂಬ್ ತರ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದ್ ಬೇಕಾಗಲ್ಲ, ಒಂದ್ ಅರ್ಧ ಬೆಂದ್ರೆ ಸಾಕು.
ಅದು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ಒಂದ್ ಅರ್ಧ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಏನು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಅಲ್ವಾ ಮಸಾಲಾನ, ಅದನ್ನ ಹಾಕೊಂಡು ನಿಮಗೆ ನೀರ್ ಏನಾದ್ರೂ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ನ ಹಾಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ನಿಮ್ಗೆ ಸ್ವಲ್ಪ ಗ್ರೇವಿ ತರ ಬೇಕು ಅಂತ ಅಂದ್ರೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಸಿ, ಅದಾದ್ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಗೋಬಿನ, ಅದನ್ನ ಹಾಕೊಂಡು ನೀಟಾಗಿ ಹೈ ಫ್ಲೇಮ್ ಅಲ್ಲಿ ಒಂದು ಮಿಕ್ಸ್ ನ ಕೊಡಿ. ಒಂದು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಇಷ್ಟಾದ್ಮೇಲೆ ಫೈನಲ್ ಆಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸಿ, ಹಾಗೇನೆ ಒಂದ್ ಸ್ವಲ್ಪ ಬಿಳಿ ಎಳ್ಳನ್ನ ಉದುರಿಸಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಸಖತ್ತಾಗಿ ಟೇಸ್ಟಿ ಆಗಿರುವಂತ ಗೋಬಿ ರೆಡಿ ಆಗುತ್ತೆ. ರೋಡ್ ಸೈಡ್ ಅಲ್ಲೆಲ್ಲ ಗೋಬಿ ತಿನ್ನೋದಕ್ಕೆ ನಾವು ತುಂಬಾ ಭಯ ಪಡ್ತೀವಿ. ಅದ್ರಲ್ಲೂ ಮಕ್ಳಿಗೆ ತಿನ್ಸೋದಕ್ಕೂ ಅಷ್ಟೇನೆ ಟೇಸ್ಟಿಂಗ್ ಪೌಡರ್ ಅಥವಾ ಏನಾದ್ರೂ ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಾರೆ, ಕಲರ್ ಪೌಡರ್ ಎಲ್ಲ ಯೂಸ್ ಮಾಡಿ ಮಾಡಿರ್ತಾರೆ ಅಂತ. ಸೊ ಭಯನೇ ಬೇಡ, ಈ ತರ ಸಿಂಪಲ್ ಆಗಿ ನಾವೇನೆ ಮನೆಯಲ್ಲೇ ಮಾಡೋದ್ರಿಂದ ಮಕ್ಳಿಗೂ ಒಳ್ಳೇದು, ಹಾಗೆ ನಮ್ಗೂನು ಒಳ್ಳೇದು. ಗೈಸ್ ಇವಾಗ ಗೋಬಿ ಅಂತೂ ರೆಡಿ ಆಗಿದೆ. ಸಿಂಪಲ್ ಆಗಿ ಈಸಿಯಾಗಿ ಸಾಸ್ ಗೀಸ್ ಏನು ಯೂಸ್ ಮಾಡ್ದೇನೆ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಗೋಬಿನ ರೆಡಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನನಗದು ತುಂಬ ಇಷ್ಟ ಆಯಿತು. ಇವಾಗ ಹೇಮಲ್ ಅಲ್ವಾ ಪ್ರೀತಿಯಿಂದ ಕೇಳಿರೋದು ಮಾಡಿಕೊಡಿ ಮಮ್ಮಿ ಅಂತ. ಹಾಂ, ಇವಾಗ ಹೇಮಲ್ಗೆ ಕೊಟ್ಬಿಟ್ಟು ನೋಡೋಣ ಅವನು ಏನಂತಾನೆ ಅಂತ. ಹೇಮಲ್, ಇವಾಗ ಗೋಬಿ ತಿನ್ನೋದಕ್ಕೆ ರೆಡಿನಾ? ತಿಂತೀಯಾ? ಟೇಸ್ಟ್ ಮಾಡ್ತೀಯಾ? ಕರೆಕ್ಟಾಗಿ ಹೇಳ್ಬೇಕು ಹೇಗಿದೆ ಅಂತ, ಓಕೆನಾ? ಬಿಸಿ ಇದೆ, ನೋಡಿ ತಿನ್ನು. ಹೇಗಿದೆ? ನಿಜ ಸೂಪರ್ ಆಗಿದೆಯಾ? ನಿಂಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಜಸ್ಟ್ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡ್ದೇನೆ ಗೋಬಿನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇದೇ ತರ ಇನ್ನ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.